ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮೀಟ್. ಇವತ್ತು ನಾನು ನಿಮಗೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ FD ಸ್ಕೀಮ್ ಬಗ್ಗೆ ಹೇಳ್ತೀನಿ. ಅಂದರೆ ನೀವು ಕೇವಲ ಒಂದೇ ಸಾಲಿ ಹಣ ತುಂಬೋದು ಎಷ್ಟು ರಿಟರ್ನ್ ಬರುತ್ತೆ ಅಂತ. ಸೊ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ವಿಡಿಯೋ ಕೆಳಗಡೆ ಕಾಣಿಸೋ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ, ಹಾಗೆ ಪಕ್ಕದಲ್ಲಿ ಬರುವ ಗಂಟೆಯನ್ನು ಕೂಡ ಮರೆಯದೇ ಒತ್ತಿ. ಇದರಿಂದ ನಮ್ಮ ಎಲ್ಲ ಇಂಥ ಹೊಸ ವಿಡಿಯೋಗಳು ನಿಮಗೆ ಫ್ರೀಯಾಗಿ ನೋಟಿಫಿಕೇಷನ್ ಬರುತ್ತೆ. ಹಾಗೂ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ. ಸೊ ಫ್ರೆಂಡ್ಸ್, ಹಣ ಎಲ್ಲರಿಗೂ ಬೇಕೇ ಬೇಕು. ಈಗ ಹಲವಾರು ಜನರು ಇನ್ವೆಸ್ಟ್ ಮಾಡಲು ಪ್ರಾರಂಭಿಸಿದ್ದಾರೆ. ಆದರೆ ನೀವು ಇಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಕೇವಲ ಒಂದೇ ಸಾರಿ ಹಣ ತುಂಬೋದು. ಇಲ್ಲಿ ಯಾವುದೇ 1% ರಿಸ್ಕ್ ಇರುವುದಿಲ್ಲ. ಇದರ ಬಗ್ಗೆ ನಾನು ಇವತ್ತು ಏನು ಹೇಳ್ತೀನಪ್ಪ ಅಂದರೆ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ FD ಸ್ಕೀಮ್ ಅಂದ್ರೇನು, ಹಾಗೂ ಇದರಲ್ಲಿ ನಿಮಗೆ ಬಡ್ಡಿ ಎಷ್ಟು ಕೊಡ್ತಾರೆ, ಹಾಗೂ ನೀವು ಕೇವಲ ಒಂದೇ ಸಾರಿ 1 ಲಕ್ಷ ತುಂಬಿದರೆ ನಿಮಗೆ 18 ಲಕ್ಷ ರೂಪಾಯಿ ಎಷ್ಟು ದಿನಕ್ಕೆ ಕೊಡ್ತಾರೆ, ಹಾಗೂ ಇದರಲ್ಲಿ ಟ್ಯಾಕ್ಸ್ ಕಟ್ ಆಗುತ್ತಾ, TDS ಕಟ್ ಆಗುತ್ತಾ, ಹಾಗೂ ಈ FD ಅಕೌಂಟ್ ಹೇಗೆ ಓಪನ್ ಮಾಡುವುದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ, ಹಾಗೂ ನಿಮಗೆ ಯಾವ್ಯಾವ ಡಾಕ್ಯುಮೆಂಟ್ನ ಅವಶ್ಯಕತೆ ಇದೆ ಅಂತ ಹೇಳಿ ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ವಲ್ಪನೂ ಕೂಡ ನೀವು ಮಿಸ್ ಮಾಡಬೇಡಿ. ಸೊ ಮೊದಲು ಏಜ್ ಲಿಮಿಟ್ ಅಂದರೆ ನೀವು ಸಣ್ಣ ಮಗುದು ಕೂಡ ಈ FD ಸ್ಕೀಮನ್ನು ಓಪನ್ ಮಾಡಿಸ್ಬೋದು. ಹಾಗೂ ಇದರಲ್ಲಿ ನೀವು ಮಿನಿಮಮ್ ಅಂದರೂ 100 ರೂಪಾಯಿನಾದರೂ ಡಿಪಾಸಿಟ್ ಮಾಡಲೇಬೇಕು ಫ್ರೆಂಡ್ಸ್. ಮ್ಯಾಕ್ಸಿಮಮ್ ಅಂದರೆ ನೀವು ಎಷ್ಟು ಬೇಕಷ್ಟು ಕೋಟಿಗಟ್ಟಲೆ ಮಾಡಬಹುದು. ಇದರಲ್ಲಿ ಏನಪ್ಪ ಅಂದರೆ ಕೇವಲ ಒಂದೇ ಸಾರಿ ಹಣ ತುಂಬೋದಿರುತ್ತೆ. ಹಾಗೂ ಇದರಲ್ಲಿ ಮಿನಿಮಮ್ ಅಂದರೂ ನೀವು ಹಣ 7 ದಿನಕ್ಕಂತೂ ಇಡಲೇಬೇಕು ಫ್ರೆಂಡ್ಸ್, ಫಿಕ್ಸ್ ಆಗಿ. ಹಾಗೂ ಮ್ಯಾಕ್ಸಿಮಮ್ ಅಂದರೆ ನೀವು 120 ತಿಂಗಳದವರೆಗೂ ಇಡಬಹುದು. ಹಾಗೂ ಇದರಲ್ಲಿ ಏನಾದರೂ ನೀವು ನಿಮ್ಮ ಅವಧಿಗಿಂತ ಮೊದಲೇ ಹಣ ಬೇಕಪ್ಪ ನಿಮ್ಮದು ಅಂದರೆ ಅದನ್ನು ಕೂಡ ಸಿಗುತ್ತೆ. ನಿಮಗೆ ವಾಪಸ್ ನಿಮ್ಮ ಹಣ ಕೊಟ್ಟು ಬಿಡ್ತಾರೆ, ಸ್ವಲ್ಪ ಚಾರ್ಜ್ ಕಟ್ ಮಾಡಿ. ಹಾಗೂ ನೀವು ಈ FD ಸ್ಕೀಮ್ ಮೇಲ್ಗಡೆನೇ ಸಾಲವನ್ನು ಕೂಡ ತೊಗೊಳ್ಬೋದು ಫ್ರೆಂಡ್ಸ್. ನೀವು ಎಷ್ಟು ರೂಪಾಯಿ FD ತೊಗೋತೀರಿ ನೋಡಿ, ಎಷ್ಟು ರೂಪಾಯಿದ್ದು ಅಷ್ಟು ರೂಪಾಯಿವರೆಗೂ ನೀವು ಸಾಲವನ್ನು ಇದ್ರ ಮೇಲೆ ಪಡೆಯಬಹುದು. ಇಲ್ಲಿ ನಿಮಗೆ ಕಾಣ್ತಿರ್ಬೋದು, ಇದು ಇಂಟ್ರೆಸ್ಟ್ ರೇಟ್ ಇದೆ. ಅಂದರೆ ನೀವು ಎಷ್ಟು ದಿನಕ್ಕೆ ಎಷ್ಟು ಇಂಟ್ರೆಸ್ಟ್ ಕೊಡ್ತಾರೆ ಅಂತ. ಇದೆಲ್ಲ ನಾನು ನಿಮಗೆ ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡಿನೇ ಹೇಳ್ತೀನಿ ಫ್ರೆಂಡ್ಸ್, ಎಷ್ಟು ದಿನಕ್ಕೆ ಎಷ್ಟು ಹಣ ಕೊಡ್ತಾರೆ ಅಂತ. ಸೊ ಫ್ರೆಂಡ್ಸ್, ನೀವು 1 ಲಕ್ಷ ರೂಪಾಯಿ ಒಂದೇ ಸಾರಿ ತುಂಬಿ 333 ದಿನವರೆಗೂ ನಿಂತರಪ್ಪ ಅಂದರೆ ನಿಮಗೆ ರಿಟರ್ನ್ ಆಗಿ 1,06,631 ರೂಪಾಯಿ ಸಿಗುತ್ತೆ. ಅದೇ ರೀತಿ ನೀವು 1 ಲಕ್ಷ ರೂಪಾಯಿ 555 ದಿನಕ್ಕೆ ಮಾಡಿಸಿದ್ರೆ ನಿಮಗೆ ಸಿಗುತ್ತೆ 1,10,879. ಅದೇ ರೀತಿ ನೀವು 1 ಲಕ್ಷ ರೂಪಾಯಿಯನ್ನು 1 ವರ್ಷಕ್ಕೆ ಫಿಕ್ಸ್ ಆಗಿ ಇಟ್ಟಪ್ಪ ಅಂದರೆ ನಿಮಗೆ ಸಿಗುತ್ತೆ 1,06,927. ಅದೇ ರೀತಿ ಫ್ರೆಂಡ್ಸ್, ನೀವು 1 ಲಕ್ಷ ರೂಪಾಯಿಯನ್ನು 3 ವರ್ಷದ ತನಕ ಇಟ್ಟರಪ್ಪ ಅಂದರೆ ನಿಮಗೆ ರಿಟರ್ನ್ ಆಗಿ ಸಿಗುತ್ತೆ 3 ವರ್ಷದ ನಂತರ 1,22,239. ಅದೇ ರೀತಿ ನೀವು 1 ಲಕ್ಷ ರೂಪಾಯಿಯನ್ನು 5 ವರ್ಷಕ್ಕೆ ಇಟ್ಟರಪ್ಪ ಅಂದರೆ ನಿಮಗೆ ರಿಟರ್ನ್ ಸಿಗುತ್ತೆ 1,36,353. ಅದೇ ರೀತಿ ನೀವು 1 ಲಕ್ಷವನ್ನು 10 ವರ್ಷದ ತನಕ ಇಟ್ಟರೆ ನಿಮಗೆ 1,85,923 ರೂಪಾಯಿ ಸಿಗುತ್ತೆ, ಡಬಲ್ ಆದಂಗೆ. ಇದರಲ್ಲಿ ಏನಪ್ಪ ಅಂದರೆ ನೀವು ತುಂಬ ಸ್ವಲ್ಪನೂ ರಿಸ್ಕ್ ಇರುವುದಿಲ್ಲ, 0% ರಿಸ್ಕ್. ಹಾಗೂ ಇದರಲ್ಲಿ ನೀವು ಒಂದೇ ಸಾರಿ 1 ಲಕ್ಷವನ್ನು ತುಂಬಿ ಇರೋದು ಫ್ರೆಂಡ್ಸ್, ತಿಂಗಳ ತುಂಬೋ ಹಾಗೆ ಇಲ್ಲ. ಇದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ ತಿಂಗಳ ತುಂಬುವುದು ಕೂಡ ಇದೆ, RD ಸ್ಕೀಮ್ ಅಂತ. ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೇನೆ. ನೀವು ನೋಡಿಲ್ಲ ಅಂದರೆ ಈಗಲೇ ನೋಡಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇದೆ. ಸೊ ಇದರಲ್ಲಿ TDS ಅಥವಾ ಟ್ಯಾಕ್ಸ್ ಕಟ್ ಆಗುತ್ತಾ ಅಂತ ನೀವು ಕೇಳ್ತಿರ್ಬೋದು ಬಹಳ ಜನ. ಇದರಲ್ಲಿ TDS ಅಪ್ಲೈ ಆಗುತ್ತೆ ಫ್ರೆಂಡ್ಸ್, TDS ಕಟ್ ಆಗುತ್ತೆ. ಆದರೆ ನೀವು 15G 15H ಫಾರ್ಮನ್ನು ಸಬ್ಮಿಟ್ ಮಾಡಿದರೆ ನಿಮ್ಮ TDS ಕಟ್ ಆಗೋದಿಲ್ಲ. ಏನಾದರೂ ಅಕಸ್ಮಾತಾಗಿ ಆತಂದರೂ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲನ್ನು ಮಾಡಿದ್ರಿ, ನಿಮಗೆ ಟ್ಯಾಕ್ಸ್ 1 ರೂಪಾಯಿನೂ ಕೂಡ ಕಟ್ ಆಗೋದಿಲ್ಲ ಫ್ರೆಂಡ್ಸ್, ಪೂರ್ತಿಯಾಗಿ ಹಣ ನಿಮಗೆ ಸಿಗುತ್ತೆ. ಈ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಫಿಕ್ಸ್ಡ್ ಡಿಪಾಸಿಟ್ ಅಕೌಂಟನ್ನು ನೀವು ನೇರವಾಗಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ಭೇಟಿ ನೀಡಿನೂ ಮಾಡಿಸ್ಬೋದು, ಅಥವಾ ನೀವು ಆನ್ಲೈನ್ ಮೂಲಕನೂ ಕೂಡ ನೆಟ್ ಬ್ಯಾಂಕಿಂಗ್ ಮೂಲಕ ನೀವು ಈ ಅಕೌಂಟನ್ನು ಮಾಡಿಸ್ಬೋದು ಫ್ರೆಂಡ್ಸ್. ಈ ಅಕೌಂಟ್ ಮಾಡಿಸಲು ನಿಮ್ಮ ಹತ್ರ ಒಂದು ಆಧಾರ್ ಕಾರ್ಡ್ ಇರಬೇಕು, ಹಾಗೂ ಅಡ್ರೆಸ್ ಪ್ರೂಫ್ ಇರಬೇಕು, ನಿಮ್ಮ ಫೋಟೋ ಇರಬೇಕು, ಹಾಗೂ KYC ಆಗಬೇಕು, ಹಾಗೂ ಬ್ಯಾಂಕ್ ಡೀಟೇಲ್ಸ್ದು ಕೂಡ ಇರಬೇಕು. ನಿಮ್ಮ ಬ್ಯಾಂಕ್ ಅಕೌಂಟ್ ಇರಲೇಬೇಕು, ಹಾಗೂ ನಿಮ್ಮ ಪ್ಯಾನ್ ಕಾರ್ಡ್ ಕೂಡ ಅವಶ್ಯಕತೆ ಇದೆ. ಸೊ ಫ್ರೆಂಡ್ಸ್, ಈ ರೀತಿ ನೀವು ಹಣವನ್ನು ಡಬಲ್ ಮಾಡ್ಬೋದು ಫ್ರೆಂಡ್ಸ್ ಈ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ. ಈ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಎಲ್ಲ ಊರಿನಲ್ಲೂ ಕೂಡ ಇರುತ್ತೆ, ಪಂಜಾಬ್ನಲ್ಲಿ ಅಂತ ಅಷ್ಟೇ ಅಂತ ತಿಳ್ಕೊಬೇಡಿ, ನಿಮ್ಮ ಎಲ್ಲ ಊರಿನಲ್ಲೂ ಕೂಡ ಇರುತ್ತೆ. ಇದು ಯಾವುದೇ ರಿಸ್ಕ್ ಇಲ್ಲ ಇದರಲ್ಲಿ, 0% ರಿಸ್ಕ್. ಅಂದರೆ 1 ರೂಪಾಯಿನೂ ನಿಮ್ಮದು ಎಲ್ಲೂ ಹೋಗೋದಿಲ್ಲ, ಅಲ್ಲೇ ಇರುತ್ತೆ ಫ್ರೆಂಡ್ಸ್. ಸೊ ಇವತ್ತಿಗಿಷ್ಟೇ ಇತ್ತು. ಈ ವಿಡಿಯೋ ಹೇಗೆ ಅನ್ನಿಸ್ತು ನಿಮಗೆ ಅಂತ ನಮಗೆ ಕಮೆಂಟ್ನಲ್ಲಿ ಎಸ್ ಅಂತ ಟೈಪ್ ಮಾಡಿ, ನಿಮಗೆ ಇಷ್ಟವಾಗಿದ್ದರೆ. ಇಲ್ಲ ಅಂದರೆ ನೋ ಅಂತ ಟೈಪ್ ಮಾಡಿ.
ಸೊ ಫ್ರೆಂಡ್ಸ್, ಇವತ್ತಿಗೆ ಇಷ್ಟ ಇತ್ತು. ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ, ಹಾಗೂ ನೀವು ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ವಿಡಿಯೋ ಕೆಳಗಡೆ ಕಾಣಿಸೋ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ, ಹಾಗೆ ಪಕ್ಕದಲ್ಲಿ ಬರುವ ಗಂಟೆಯನ್ನು ಕೂಡ ಮರೆಯದೇ ಒತ್ತಿ. ಇದರಿಂದ ನಮ್ಮ ಎಲ್ಲ ಇಂತಹ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ. ಸೊ ಇವತ್ತಿಗೆ ಇಷ್ಟ ಇತ್ತು. ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್.